ಬಂದು ಬಟರ್ ಫ್ರೂಟಲ್ಲಿ ಬಲ್ಕ್ ವೆರೈಟಿ ಇದು. ಇದರಲ್ಲಿ ಸುಮಾರು ವೆರೈಟಿ ಬರ್ತವೆ. ಆ್ಯಶ್ ಇರ್ಬೋದು, ಜೆಮ್ ಆ್ಯಶು, ಲಂಬ ಆ್ಯಶು, ಪಿಂಕ್ ಕರ್ಟನು, ಎಟ್ಟಿಂಗರು, ರೀಡು, ಆಮೇಲೆ ಮಲುಮ ಅಂತ ಬರುತ್ತೆ, 034, ಆಮೇಲೆ ಸೀಡ್ಲೆಸ್ ಅವಕೊಡೋ, ಈ ಥರ ಎಲ್ಲ ಬರುತ್ತೆ. ಲಾಂಗ್ ನೆಕ್ ಅಂತ ಹೇಳ್ಬಿಟ್ಟು ಅದೊಂದು ವೆರೈಟಿ ಇದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಅಂತಂದರೆ ನಮಗೆ ಕಮರ್ಷಿಯಲಾಗಿ ಬೆಳೆ ಮಾಡೋವಂಥದ್ದು ಜ್ಯೂಸ್ ಪರ್ಪಸ್ಸಾಗಿ ಬಲ್ಪ್ ಅಥವಾ ಬಲೂನನ್ನು ಬೆಳಿಬೋದು. ಆಮೇಲೆ ಹೆಚ್ಚಿನ ದಿನ ನಿಮಗೆ ಬಾಳಿಕೆ ಬೇಕು, ಆಮೇಲೆ ಉತ್ತಮ ತಳಿಬೇಕು ಅಂತಂದರೆ ಆ್ಯಶ್ ವೆರೈಟಿಗೆ ಹೋಗೋದು ಉತ್ತಮ. ಅದರಲ್ಲಿ ಪಿಂಕ್ ಕರ್ಟನ್ನು, ಎಟ್ಟಿಂಗರು ಮತ್ತು ಆ್ಯಶು, ಇವು 3 ವೆರೈಟಿ ಜಮ್ಮು, 3 ವೆರೈಟಿ 4 ವೆರೈಟಿ ಮಾಡ್ಕೊಂಡ್ರೆ ಅದು ಹಣ್ಣು ಕಿತ್ತಿಟ್ಟು 20 ದಿನ ಆದರೂ ನಿಮಗೆ ಕೆಡೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕಿತ್ತಿಟ್ಟ ಹಣ್ಣುಗಳು ಒಂದು ವಾರದಲ್ಲಿ ಕೆಟ್ಟೋಗ್ಬಿಡುತ್ತೆ. ಅದ್ರ ಬದಲಾಗಿ ನೀವು ಕಮರ್ಷಿಯಲ್ಲಾಗಿ ಏನು ಮಾಡ್ತಾಯಿದ್ದೀರಾ, ಇದ್ರ ಜೊತೆಲಿ ಅಂದರೆ ಯಾವುದೇ ಹಣ್ಣಿನ ಗಿಡಗಳಲ್ಲಿ ಬಟರ್ ಫ್ರೂಟಲ್ಲಿ ಒಂದೇ ಥರದ ಹಣ್ಣಿನ ಗಿಡಗಳನ್ನ ಹಾಕೊಳ್ಳೋದು ಉತ್ತಮ ಅಲ್ಲ. ಅದ್ರ ಜೊತೆಗೆ ಇವಾಗ ಸೀಸನ್ ವೈಸು ಇವಾಗ 5-6 ವರ್ಷದ ನಂತರ ನಿಮಗೆ ಕಳೆದ್ರೆ 2 ಬಾರಿ ಬರುತ್ತೆ ಇದು. ಈ ಥರ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ರೆ ನಿಮಗೆ ಒಳ್ಳೆಯದು. ನನಗೆ ಇದು ನಮ್ಮ ಕೊಡಗಿನಲ್ಲಿ ನಮ್ಮ ಗುರುಗಳು ರೇವಣ್ಣ ಉಪ್ಪರ್ ಸರ್ ಅಂತ ಇದ್ದಾರೆ, ಅವರಲ್ಲಿ ತಂದು ಹಾಕಿದಂಥ ಬೆಣ್ಣೆಹಣ್ಣಿನ ಗಿಡ ಇದು. 3-3.5 ವರ್ಷ ಆಗಿದೆ ಇದು. ನಮಗೆ 2.5 ವರ್ಷದಲ್ಲೆಲ್ಲ ಫಸಲು ಬಂತು. 3.5 ವರ್ಷದ ಗಿಡನ ಇದು? ಹಾಂ ಸರ್, 3.5 ವರ್ಷದ ಗಿಡ. ಇದರಲ್ಲಿ 3.5 ವರ್ಷದಲ್ಲಿ ನಮಗೆ ಇದು ಫಸ್ಟ್ ಟೈಮ್ 2.5 ವರ್ಷದಲ್ಲಿ ಕಾಯದ ಹೂವಾದಾಗ ನಾವೆಲ್ಲ ಹೂವು ಬಿಡಿಸ್ಬಿಟ್ಟು ಒಂದು 2 ಮಾತ್ರ ಬಿಟ್ಕೊಂಡಿದ್ವಿ. ನಂತರ ದಿನಗಳಲ್ಲಿ ನಿಮ್ಮ ಕಣ್ಣೆದುರು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಇವಾಗ 3.5 ವರ್ಷದ ನಂತರದಲ್ಲಿ ಬಂದಿರೋ ಇದರಲ್ಲಿ ಸಿಕ್ಕಾಪಟ್ಟೆ ಹಣ್ಣು ಬಂದಿದೆ. ಸುಮಾರು ಅಂತಂದರೆ ನಿಮ್ಗೆ ಇಲ್ಲೆಲ್ಲ ಕಾಣ್ತಾ ಇದೆ, ಅದೇ ನೋಡ್ಬೋದು ಇಲ್ಲಿ. 3.5 ವರ್ಷದ ಗಿಡ ಯಥೇಚ್ಛವಾಗಿಬಿಟ್ಟಿದೆ ಅಪ್ಪ, ತುಂಬ ಚೆನ್ನಾಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಗಿದೆ. 25 kg ಸಿಗುತ್ತೆ ಇವಾಗ ನಮಗೆ. ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕಲ್ಲಿ ಮಾಡಿರೋದು. ಬೇಕಾದರೆ ನೀವು ನಮ್ಮ ಮಣ್ಣೇನಾದರೂ ತಗೊಂಡೋಗಿ ಪರೀಕ್ಷೆ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ನೀವು. ಸೂಪರ್ ಅಣ್ಣ, ಸೂಪರ್.